government of Karnataka gives 2,000 rupees a month to over 1 crore women, it makes me feel really happy. ಆದ್ರಿಂದ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಮಹಿಳೆಯರಿಗೆ 1 ಕೋಟಿ ಮಹಿಳೆಯರಿಗೆ 2,000 ರೂಪಾಯಿ ಕೊಟ್ಟಾಗ ಅತ್ಯಂತ ಸಂತೋಷ ನನಗಾಗುತ್ತೆ. When we give 200 units of power to 1.6 crore households, we help the poorest people in our land. ನಾವು ಈ ರಾಜ್ಯದ 1,60,00,000 ಜನಕ್ಕೆ ಉಚಿತವಾಗಿ ವಿದ್ಯುತ್ ಕೊಟ್ಟಾಗ ಈ ರಾಜ್ಯದ ಜನಕ್ಕೆ ನಾವು ಸಹಾಯ ಮಾಡಿದಂಗಾಗುತ್ತೆ. When we give 10 kgs of rice to 1.18 crore families, we build this nation. ನಾವು ಈ ರಾಜ್ಯದ 1,18,00,000 ಕುಟುಂಬಗಳಿಗೆ ಉಚಿತವಾಗಿ 10 ಕೆಜಿ ಅಕ್ಕಿ ಕೊಟ್ಟಾಗ ಈ ದೇಶನ ಕಟ್ಟಂತ ಕೆಲಸ ನಮ್ಮ ಪಕ್ಷ ಮಾಡುತ್ತೆ. How can people who are hungry build the nation? ಈ ದೇಶನ ಹೊಟ್ಟೆ ಹಸಿವಿರ್ತಕ್ಕಂಥ ಜನ ಈ ದೇಶನ ಕಟ್ಟಕ್ ಸಾಧ್ಯನಾ? When we give free bus tickets to our sisters and mothers in Karnataka, when we give 3,000 rupees a month to our unemployed graduates, we are doing fairness. We are creating fairness in India. ಇವತ್ತು ನಾವು ನಮ್ಮ ತಾಯಂದ್ರಿಗೆ ಅಕ್ಕ ತಂಗಿಯಂದ್ರಿಗೆ ಶಕ್ತಿ ಯೋಜನೆ ಅಡಿಯಲ್ಲಿ ಬಸ್ಗಳಲ್ಲಿ ಪ್ರಯಾಣ ಮಾಡಕ್ ಅವಕಾಶ ಮಾಡಿಕೊಟ್ಟಾಗ, ನಮ್ಮ ಯುವಕರಿಗೆ ಯುವ ನಿಧಿ ಅಡಿಯಲ್ಲಿ 3,000 ರೂಪಾಯಿ ಕೊಟ್ಟಾಗ ನಾವು ಸಮಾಜದಲ್ಲಿ ನ್ಯಾಯ ಕೊಡಂತ ಕೆಲಸನ ಇವತ್ತು ನಾವು ಮಾಡ್ತಾ ಇದೀವಿ. And that is why we are committed to 5 guarantees when we win the election in Delhi. ಆದ್ರಿಂದ ನಾವು ಈ ಬಾರಿ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ನಾವು ಕೇಂದ್ರದಿಂದ ನಿಮ್ಗೆ 5 ಗ್ಯಾರಂಟಿ ಕೊಡ್ತೀವಿ. Because we cannot allow the type of unfairness that is taking place in India. ಯಾಕಂತಂದ್ರೆ ಇವತ್ತು ಈ ದೇಶದಲ್ಲಿರ್ತಕ್ಕಂಥ ತಾರತಮ್ಯ ಅನ್ಯಾಯಗಳನ್ನ ನಾವು ಈ ದೇಶದಲ್ಲಿ ಇರಕ್ಕೆ ಬಿಡಕ್ಕೆ ಸಾಧ್ಯವಿಲ್ಲ. This is an insult to every single Indian mother and father. ಇದು ಈ ದೇಶದ ಪ್ರತಿಯೊಬ್ಬ ತಂದೆ ತಾಯಿಗೆ ಮಾಡಿದಂತ ಅವಮಾನ ಅಂತ ನಾವು who give their entire life for this country. ಈ ದೇಶಕ್ಕಾಗಿ ತಮ್ಮ ಜೀವನಗಳನ್ನ ಪ್ರಾಣಗಳನ್ನ ತ್ಯಾಗ ಮಾಡಿದಂತವ್ರಿಗಾಗಿ. So for farmers, we are going to give them a guaranteed legal minimum support price for their product. ನಾವು ಪ್ರತಿಯೊಬ್ಬ ರೈತರಿಗೆ ಒಂದು ನ್ಯಾಯಯುತವಾದಂತ ಕನಿಷ್ಠ ಬೆಂಬಲ ಬೆಲೆನ ಕೊಡ್ತೀವಿ ಅಂತ ಘೋಷಣೆ ಮಾಡ್ತಾ ಇದ್ದೀವಿ. And we are going to forgive the bank loans of our farmers. ಮತ್ತೆ ವಿಶೇಷವಾಗಿ ರೈತರ ಎಲ್ಲ ಸಾಲಗಳನ್ನ ಮನ್ನಾ ಮಾಡ್ತೀವಿ ಅಂತ ಹೇಳ್ತಾ ಇದೀವಿ. ಈ ಸಂದರ್ಭದಲ್ಲಿ Karnataka government gives 24,000 rupees a year, 2,000 rupees a month to its women. ಕರ್ನಾಟಕ ರಾಜ್ಯ ಸರ್ಕಾರ ರಾಜ್ಯದಲ್ಲಿರ್ತಕ್ಕಂಥ ತಾಯಂದರಿಗೆ ವರ್ಷಕ್ಕೆ 24,000 ರೂಪಾಯಿ, ತಿಂಗಳಿಗೆ 2,000 ರೂಪಾಯಿ ತಾಯಂದ್ರಿಗೆ ಕೊಡೋ ಕೆಲಸ ಮಾಡ್ತಾರೆ. Mr. Modi, please listen to this carefully. ನರೇಂದ್ರ ಮೋದಿ ಅವರೇ, ದಯವಿಟ್ಟು ಇದನ್ನ ತಾವು ಕೇಳಿಸ್ಕೊಳ್ಳಿ. We are going to give 1 lakh rupees every year to India's poorest women. ನಾವು ಪ್ರತಿ ವರ್ಷ 1,00,000 ರೂಪಾಯಿಗಳನ್ನ ಈ ದೇಶದ ಅತ್ಯಂತ ಬಡ ಮಹಿಳೆಯರಿಗೆ ಕೊಡಂತ ಕೆಲಸ ನಾವು ಮಾಡ್ತೀವಿ. If you can give millions and millions and millions of rupees to Mr. Adani, we can give millions and millions of rupees to India's poor women. ನೀವು ಕೋಟಿ 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 ರೂಪಾಯಿಗಳನ್ನ ಅದಾನಿ ಅಂಬಾನಿಗೆ ಕೊಡಕ್ಕೆ ಸಾಧ್ಯ ಇದ್ರೆ, ನಾವು ಕಾಂಗ್ರೆಸ್ ಪಕ್ಷದಿಂದ ಕೋಟಿ ಕೋಟಿ ರೂಪಾಯಿಗಳನ್ನ ಈ ದೇಶದ ಬಡ ಮಹಿಳೆಯರಿಗೆ ನಾವು ಕೊಡ್ತೀವಿ ಅಂತ ಹೇಳ್ತೀವಿ. One woman in every single poor family is going to get 8,500 rupees a month, 1 lakh rupees a year directly in her bank account. ಈ ದೇಶದಲ್ಲಿರ್ತಕ್ಕಂಥ ಪ್ರತಿ ಬಡ ಕುಟುಂಬದ ಮಹಿಳೆ ತಿಂಗಳಿಗೆ 8,500 ರೂಪಾಯಿ, ವರ್ಷಕ್ಕೆ 1,00,000 ರೂಪಾಯಿ ನೇರವಾಗಿ ಅವ್ರ ಖಾತೆಗಳಿಗೆ ಹಾಕಂತ ಕೆಲಸ ನಮ್ಮ ಸರ್ಕಾರ ಮಾಡುತ್ತೆ. And we are going to do a caste census and a financial survey at the national level. ನಾವು ನಿಮ್ಗೊಂದು ಆಶ್ವಾಸನೆ ಕೊಡ್ತೀವಿ. ದೇಶಾದ್ಯಂತ ನಾವೊಂದು ಜಾತಿ ಗಣತಿ ಮತ್ತೆ ಒಂದು ಆರ್ಥಿಕ ಗಣತಿನ ಮಾಡಿ ತೋರಿಸ್ತೀವಿ ಅಂತ ಹೇಳ್ತಾ So that ಇದೀವಿ. every Dalit, every tribal, every backward, every poor general caste man, every minority knows how many of them there are in this country. ಇವತ್ತು ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ದಲಿತರು